ನಮಸ್ಕಾರ ಎಲ್ಲರಿಗೂ. ಅನಂತ ಸ್ವಾದ ವೀಕ್ಷಕರಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೆಲ್ತಿ ಕಷಾಯ ಹೇಗೆ ಮಾಡೋದು ಅಂತ ನೋಡುವೆವು. ತುಂಬ ರುಚಿ, ಆರೋಗ್ಯಕರ ಮತ್ತು ಚಳಿಗಾಲಕ್ಕೆ ಸೂಕ್ತ. ಬನ್ನಿ ಶುರು ಮಾಡೋಣ. ಕಷಾಯಕ್ಕೆ ಬೇಕಾದ ಸಾಮಗ್ರಿಗಳು ಧನಿಯಾ, ಜೀರಿಗೆ, ಪೆಪ್ಪರ್ ಎಲ್ಲ ನಮ್ಮ ಕಿಚನ್ನಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿಕೊಂಡು ಮಾಡೋಣ. ಮೊದಲಿಗೆ ಒಂದು ಪ್ಯಾನಿನಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಮೊದಲು ಕೊತ್ತಂಬರಿ ಬೀಜವನ್ನು ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ನಿಧಾನವಾಗಿಯೇ ಹುರಿಯಬೇಕು. ಘಮ ಘಮ ಪರಿಮಳ ಬರುವವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಂತರ ಒಂದು ಪ್ಲೇಟಿಗೆ ಹಾಕಿ ಅದನ್ನು ಆರಲು ಬಿಡಬೇಕು. ಹಾಗೆಯೇ ಮತ್ತೆ ಜೀರಿಗೆ ಮತ್ತು ಕರಿಮೆಣಸನ್ನು ಹಾಕಿ ನಿಧಾನವಾಗಿಯೇ ಕೆಂಬಣ್ಣ ಬರುವವರೆಗೂ ಅದನ್ನು ಹುರಿಯಬೇಕು, ಅಂದರೆ ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ಹುರಿದ ಮೇಲೆ ಆರಲು ಬಿಡಬೇಕು. ನಂತರ ಮೆಂತ್ಯನ ಹಾಕಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯನ ಹಾಕಿ ಕೆಂಬಣ್ಣ ಬರುವವರೆಗೂ ಹುರಿಯಬೇಕು. ಜಾಸ್ತಿ ಹುರಿದರೆ ಇದು ಕಹಿ ಬರ್ತದೆ. ಇದು ಪಿಪಲಿ, ಇದನ್ನು ಲಾಂಗ್ ಪೆಪ್ಪರ್ ಅಂತ ಹೇಳ್ತಾರೆ. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಣಶುಂಠಿಯನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ತುಂಡುಗಳನ್ನು ಮಾಡ್ಕೊಂಡು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಪ್ಲೇಟಿಗೆ ಹಾಕ್ಕೊಳ್ಳಿ. ಈಗ ಬಾದಾಮಿಯನ್ನು ನಿಧಾನವಾಗಿ ಹುರಿಯಿರಿ. ಇದನ್ನು ಆರಲು ಬಿಡಬೇಕು. ಒಂದು 10 ನಿಮಿಷ ಅಷ್ಟು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ, ಇಷ್ಟು ಪೌಡ್ರ್ ಆದರೆ ಸಾಕು. ಸ್ವಲ್ಪ ತರಿತರಿ ಇದ್ದರೆ ಪರವಾಗಿಲ್ಲ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಇದನ್ನು ಒಂದು ಜಾರಿನಲ್ಲಿ ಹಾಕಿ ಇಟ್ಟರೆ ನಿಮಗೆ ಒಂದು 2-3 ತಿಂಗಳು ಆರಾಮಕ್ಕೆ ಉಪಯೋಗಿಸ್ಕೋಬಹುದು. ಈಗ ಕಷಾಯದ ಪುಡಿ ರೆಡಿ ಆಯಿತು. ಬನ್ನಿ ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಗೆ 1 ಗ್ಲಾಸ್ ಹಾಲು, ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕಿ 2 ಚಮಚದಷ್ಟು ಕಷಾಯದ ಪುಡಿ, ಹಾಗೆ 2-3 ಚಮಚದಷ್ಟು ಬೆಲ್ಲದ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು. ಇದನ್ನು ನಿಧಾನವಾಗಿ ಒಂದು 3-5 ನಿಮಿಷ ಕುದಿಸಬೇಕು. ಇದು ಕೆಮ್ಮು, ಕಫ, ಬಾಡಿ ವಾರ್ಮ್ ಆಗಿದ್ದರೆ, ಡೈಜೆಷನಿನ ಪ್ರಾಬ್ಲಮ್ ಇದ್ದರೆ ಇದು ತುಂಬಾ ಹೆಲ್ಪ್ಫುಲ್. ಬನ್ನಿ, ಇವಾಗ ಕಷಾಯ ಕುದಿದಿದೆ. ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಇದನ್ನು ಬಿಸಿ ಬಿಸಿ ಇರುವಾಗಲೇ ಕುಡಿಯಬೇಕು ಮತ್ತು ಇದನ್ನು ಸರ್ವ್ ಮಾಡಬೇಕು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.